ಶಿಗ್ಗಾವಿ ಮಾರುತಿ ದೇವಸ್ಥಾನದಲ್ಲಿ ಅವಮಾನಕಾರಿ ಕೃತ್ಯ ಘಟನೆ ಖಂಡಿಸಿ ಆಗಸ್ಟ್ 26ಕ್ಕೆ ಶಿಗ್ಗಾವಿ ಬಂದ್ ಕರೆ. ಇಲ್ಲಿ ಬಂದು ಮೊಹಮ್ಮದ್ ಜಾಫರ್ ಅನ್ನುವಂತ ಹೆಸರು ಮೂತ್ರ ವಿಸರ್ಜನೆಯನ್ನ ಮಾಡಿದ್ದಾರೆ. 26ನೇ ತಾರೀಕು ಶಿಗ್ಗಾವಿ ಬಂದ್. ಶಿಗ್ಗಾವಿಗೆ ಭೇಟಿ ನೀಡಿದ ಪ್ರಮೋದ್ ಮುತಾಲಿಕ್ ಬಂದ್ಗೆ ಶ್ರೀರಾಮ ಸೇನೆ ಬೆಂಬಲ. ಶಿಗ್ಗಾವಿ ಬಂದ್ ಕಾಲ್ ಕೊಟ್ಟಿದ್ದೀವಿ, ಅದಕ್ಕೆ ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನಾ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷನಾಗಿ ಅವರ ನಿರ್ಣಯಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿ ಅವತ್ತು 100ಕ್ಕೆ 100 ದೇವಸ್ಥಾನದ ಪಾವಿತ್ರಕ್ಕೆ ಧಕ್ಕೆ, ಮುತಾಲಿಕ್ ಆಕ್ರೋಶ, ಆರೋಪಿಯ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ. ಇಲ್ಲಿ ಬಂದು ಮೂತ್ರ ವಿಸರ್ಜನೆಯನ್ನ ಮಾಡಿದ್ದಾರೆ. ನಾನು ಇಡೀ ಹಿಂದೂ ಸಮಾಜ ಇದನ್ನು ಖಂಡಿಸ್ತಾ ಇದೆ, ವಿರೋಧಿಸ್ತಾ ಇದೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಮಾರುತಿ ದೇವಸ್ಥಾನದಲ್ಲಿ ಅನ್ಯಕೊಮ್ಮಿನ ವ್ಯಕ್ತಿಯೊಬ್ಬ ಮೂತ್ರ ವಿಸರ್ಜನೆ ಮಾಡಿದ ಘಟನೆಯನ್ನ ಖಂಡಿಸಿ ಆಕ್ರೋಶ ಭುಗಿಲೆದ್ದಿದೆ. ಆಗಸ್ಟ್ 26ರಂದು ಶಿಗ್ಗಾವಿ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರತಿಭಟನೆಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಈ ಘಟನೆ ನಡೆದ ಸ್ಥಳವನ್ನ ವೀಕ್ಷಿಸಿದ ಅವರು ಬಳಿಕ ಮಾತನಾಡಿ ದೇವಸ್ಥಾನದ ಪಾವಿತ್ರಕ್ಕೆ ಧಕ್ಕೆ ತರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ತಮ್ಮ ಆಗ್ರಹವನ್ನ ವ್ಯಕ್ತಪಡಿಸಿದ್ರು. ಈ ಘಟನೆಗೆ ಸಂಬಂಧಿಸಿದ ಆರೋಪಿಯ ವಿರುದ್ಧ ಕಾನೂನುಬದ್ಧ ಹಾಗೂ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳುವಂತೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಒತ್ತಾಯಿಸಿದ ಅವರು ಬಂದ್ಗೆ ತಮ್ಮ ಬೆಂಬಲವನ್ನ ಘೋಷಿಸಿದ್ರು. ಈ ಘಟನೆಯ ಹಿನ್ನೆಲೆಯಲ್ಲಿ ಶಿಗ್ಗಾವಿ ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದ್ದು, ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಸಾರ್ವಜನಿಕರಿಗೆ ಪೊಲೀಸರು ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ಹಾವೇರಿ. ಇಲ್ಲಿದ್ದಂತ ಎಲ್ಲ ಹಿರಿಯರು ಅವರು ಬಹಳ ಸ್ಪಷ್ಟವಾಗಿ ನಿರ್ಣಯವನ್ನು ತಗೊಂಡಿದ್ದಾರೆ. ಬುಧವಾರ 26ನೇ ತಾರೀಕು ಶಿಗ್ಗಾವಿ ಬಂದ್. ಶಿಗ್ಗಾವಿ ಬಂದ್ ಕಾಲ್ ಕೊಟ್ಟಿದ್ದೀವಿ, ಅದಕ್ಕೆ ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನಾ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷನಾಗಿ ಅವರ ನಿರ್ಣಯಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿ ಅವತ್ತು 100ಕ್ಕೆ 100 ಇನ್ನು ಈ ದೇವಸ್ಥಾನದ ಅಪವಿತ್ರ ಮಾಡಿದ್ದಾನೆ, ಉದ್ಧಾರ ಮಾಡಕ್ಕೆ, ಜೀರ್ಣೋದ್ಧಾರ ಮಾಡಕ್ಕೆ, ಈ ಜೀರ್ಣೋದ್ಧಾರಕ್ಕೆ 10 ಲಕ್ಷ ರೂಪಾಯಿ ಸರ್ಕಾರ ಅನುದಾನ ಕೊಡಬೇಕು. ದೊಡ್ಡ ದೇವಸ್ಥಾನ ಕಟ್ಟವ್ರು ನಾವು.